ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕಲಬುರಗಿ ಜಿಲ್ಲಾ ಪ್ರಥಮ ಕಾವ್ಯ ಮಹಿಳಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ, ಅಖಿಲ ಕರ್ನಾಟಕ ರಾಜ್ಯ ಸರಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿ, ಕರ್ನಾಟಕ ರಾಜ್ಯ ಸರಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಲಿಂಗೈಕ್ಯ ಶ್ರೀಮತಿ ನಿಂಬೆವ್ವ ಪಡಶೆಟ್ಟಿಯವರ ವೇದಿಕೆಯಲ್ಲಿ ಕಲಬುರಗಿ ಜಿಲ್ಲಾ ಕಾವ್ಯ ಮಹಿಳಾ ಸಮ್ಮೇಳನ ಕವಿಯತ್ರಿಯರ ಸಮಾಗಮವು ದಿನಾಂಕ 16ನೇ ಆಗಸ್ಟ್ 2026ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆ 9:30 ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯು ಕಲಬುರಗಿ ನಗರದ ಮಿನಿ ವಿಧಾನಸೌಧದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಮಾರ್ಗವಾಗಿ ಕನ್ನಡ ಭವನದವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಮೆರವಣಿಗೆಗೆ ಚಾಲನೆ ನೀಡಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಜಗದೀಶ್ವರಿ ನಾಸಿ ಆಗಮಿಸಿದ್ದರು. ಈ ಮೆರವಣಿಗೆಯ ನೇತೃತ್ವವನ್ನು ವಿದ್ಯಾಸಾಗರ್ ದೇಶ್ಮುಖ್, ಜಗದೀಶ್ ಮರ್ಪಳ್ಳಿ, ಬಾಬುರಾವ್ ಪಾಟೀಲ್, ಗಣೇಶ್ ಚಿನ್ನಾಕರ್, ಉಪೇಂದ್ರ ಬರಗಾಲಿ, ಪರಮಾನಂದ ಸರಸಂಬಿ, ಪ್ರಭುಲಿಂಗ್ ಮುಲುಗೆ, ರವಿಕುಮಾರ್ ಶಹಾಪುರ್ಕರ್ ವಹಿಸಿದ್ದರು. ಮುಂಜಾನೆ 11:15ಕ್ಕೆ ಜರುಗಿದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಸಂಗೀತ ಮತ್ತು ಲಲಿತ ಕಲಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯದೇವಿ ಜಂಗಮಶೆಟ್ಟಿ ಆಗಮಿಸಿದ್ದರು. ಶಕ್ತಿ ಸಿಂಚನ ಕೃತಿ ಜನಾರ್ಪಣೆಗೊಳಿಸಲು ಶ್ರೀ ಗಂಗಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಚಿತ್ತಾಪುರದ ಅಧ್ಯಕ್ಷರು ಹಾಗೂ ಖ್ಯಾತ ಉದ್ದಿಮೆದಾರರಾದ ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನಸೂರ್ ಆಗಮಿಸಿದ್ದರು. ಸಮ್ಮೇಳನಾಧ್ಯಕ್ಷರಾಗಿ ಹಿರಿಯ ಕವಿಯಿತ್ರಿ ಮತ್ತು ಲೇಖಕರಾದ ಶಕುಂತಲಾ ಪಾಟೀಲ್ ಜಾವಳಿ ಆಗಮಿಸಿದ್ದರು. ಆಶಯ ನುಡಿಗಳನ್ನಾಡಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ವಾತ್ಸಲ್ಯ ಕಾವ್ಯ ಗೌರವ ಪುರಸ್ಕಾರಕ್ಕಾಗಿ ಶೀಲಾ ಪಿ ತಿವಾರಿ, ಡಾಕ್ಟರ್ ಗಂಗಾ ಪೂಜಾರ್, ಡಾಕ್ಟರ್ ನಿರ್ಮಲಾ ಸಿ ಕೆಳಮನಿ, ಪದ್ಮಿನಿ ಕಿರಣಗಿ, ಡಾಕ್ಟರ್ ಶರಣಮ್ಮ ಬಿ ಪಾಟೀಲ್, ಕುಮಾರಿ ರಾಜೇಶ್ವರಿ ಸಾಹು, ಕುಮಾರಿ ಭವಾನಿ ಕಾಡ್ಲೂರ್, ಮಾಲಾ ಕಮಲಾಪುರ್, ಶಿಲ್ಪಾ ದಾಸ್ ಆಗಮಿಸಿದ್ದರು. ಭುವನೇಶ್ವರಿ ಹಳ್ಳಿಖೇಡ್ ನಿರೂಪಣೆ ಮಾಡಿದರು. ಶಾರದಾ ಅವಟೆ ಸ್ವಾಗತಿಸಿದರು. ಮಾಯಾದೇವಿ ತುರಂಗ ವಂದನಾರ್ಪಣೆ ಮಾಡಿದರು. ಮಧ್ಯಾಹ್ನ 12:45ಕ್ಕೆ ಮರಳಿ ಅರಳುವ ಪರಿಯ ಅಧ್ಯಕ್ಷತೆಯನ್ನು ಸೇಡಂನ ಸಾಹಿತಿಗಳಾದ ರೂಪಾದೇವಿ ಬಂಗಾರ್ ವಹಿಸಿದ್ದರು. ದಿಕ್ಸೂಚಿ ನುಡಿಗಳನ್ನಾಡಲು ಚಿತ್ತಾಪುರದ ಲೇಖಕರಾದ ಪೂಜಾ ಬಂಕಲಗಿ ಆಗಮಿಸಿದ್ದರು. ವಿಶೇಷ ಅತಿಥಿಗಳಾಗಿ ಅಖಿಲ ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಸುಜಾತಾ ಗೌತಮ್ ಕಾಂಬಳೆ ಆಗಮಿಸಿದ್ದರು. ಮಹಿಳೆ ಮತ್ತು ಮೂಢನಂಬಿಕೆ ಒಂದು ಅವಲೋಕನದ ಕುರಿತು ಡಾಕ್ಟರ್ ಶಿವಲೀಲಾ ಚಟ್ನಳ್ಳಿ, ಸಮಾಜದ ಕಣ್ಣು ತೆರೆಸುವಲ್ಲಿ ಸ್ತ್ರೀವಾದಿ ಸಾಹಿತ್ಯದ ಪಾತ್ರ ಕುರಿತು ಡಾಕ್ಟರ್ ಕಾವ್ಯಶ್ರೀ ಮಹಾಗಾಂವ್ಕರ್ ಹಾಗೂ ಸಮ್ಮೇಳನಾಧ್ಯಕ್ಷರ ಬದುಕು ಬರಹ ಕುರಿತು ಡಾಕ್ಟರ್ ಪ್ರಭಾವತಿ ಚಿತ್ತಕೋಟಿ ಜಾವಳಿ ಮಾತನಾಡಿದರು. ಜಯಶ್ರೀ ಜಮಾದಾರ್ ನಿರೂಪಣೆ ಮಾಡಿದರು. ಕಸ್ತೂರಿಬಾಯಿ ರಾಜೇಶ್ವರ್ ಸ್ವಾಗತಿಸಿದರು. ರೇಖಾ ಅಂಡಗಿ ವಂದಿಸಿದರು. ಶಕ್ತಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಸಾಹಿತಿಗಳಾದ ಡಾಕ್ಟರ್ ಕರುಣಾ ಜಮದಾರ ಖಾನಿ ವಹಿಸಿದ್ದರು. ವಿಶೇಷ ಅತಿಥಿಗಳಾಗಿ ಅಶ್ವಿನಿ ಹಡಪದ್ ಹಾಗೂ ಪ್ರಭಾವತಿ ಮೇತ್ರಿ ಅಫ್ಜಲ್ಪುರ್ ಆಗಮಿಸಿದ್ದರು. ಕವಿಗಳಾದ ನೀತಾ ಡಿ ಕಾಬಾ, ಶಿವಕಾಂತಮ್ಮ ಕಲ್ಲೂರ್, ಭಾಗ್ಯಶಿಲ್ಪಾ ಆಲೆಗಾಂವ್, ಪ್ರತಿಭಾ ಮಹೇಂದ್ರಕರ್, ಕವಿತಾ ಹಿರೇಮಠ್, ಶಿವಲೀಲಾ ಧನ್ನಾ, ಸಾವಿತ್ರಿ ಜನವಾಡ್ಕರ್, ಮಂಜುಳಾ ಎಂ ಪಾಟೀಲ್, ಶೈಲಾ ಪ್ರದೀಪ್ ಕುಲಕರ್ಣಿ, ಶರಣಮ್ಮ ಕೋಳ್ಕೂರ್, ಕವಿತಾ ಶೀಲವಂತ್, ರಾಜಶ್ರೀ ಎಸ್ ಕುಂಬಾರ್, ಚಂದ್ರಕಲಾ ತಟ್ಟೆಪಳ್ಳಿ, ರೋಹಿಣಿ ಸರ್ಸಂಬಿ, ಅನಸೂಯ ನಾಗನಹಳ್ಳಿ, ವಿಜಯಲಕ್ಷ್ಮಿ ಪಾಟೀಲ್ ರೇವೂರ್, ಭುವನೇಶ್ವರಿ ಎಂ, ಶಾರದಾ ಮಾಳಗೆ, ಮಧುಮತಿ ಗುಂಡದ್ ಹಾಗೂ ವೆಂಕುಬಾಯ್ ರಜಪೂತ್ ಕವಿಗಳು ಭಾಗವಹಿಸಿದ್ದರು. ಕವಿತಾ ಕಾವಳೆ ನಿರೂಪಣೆ ಮಾಡಿದರು. ಘಾಳಮ್ಮ ಸಿಂಧೆ ಸ್ವಾಗತಿಸಿದರು. ಮಹಾನಂದ ಹುಲಿ ವಂದನಾರ್ಪಣೆ ಮಾಡಿದರು. ಇಳಿಹೊತ್ತು 4:30ಕ್ಕೆ ಸಮಾರೋಪ ಹಾಗೂ ಸತ್ಕಾರ ಸಂಭ್ರಮ ಜರುಗಿತು.
ಸಮಾರೋಪ ನುಡಿಗಳನ್ನಾಡಲು ಹಿರಿಯ ಸಾಹಿತಿಗಳಾದ ಪ್ರಮೀಳಾ ಜಾನಪ್ಪ ಗೌಡ ಆಗಮಿಸಿದ್ದರು. ವಿಶೇಷ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಜ್ಯೋತಿಲಕ್ಷ್ಮಿ ಸಂಜು ಶೆಟ್ಟಿ ಹಾಗೂ ಮಹಿಳಾ ಸಂಘಟಕರಾದ ವಿಜಯಲಕ್ಷ್ಮಿ ಗೊಬ್ಬುರ್ಕರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಟೆಂಗ್ಲಿಕರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಚಿತ್ರಲೇಖಾ ಅರ್ಜುನಾಚಾರ್ಯ ಟೆಂಗ್ಲಿಕರ್ ಹಾಗೂ ಸರ್ಕಾರಿ ಬಾಲಕಿಯರ ಬಾಲಮಂದಿರದ ಅಧೀಕ್ಷಕರಾದ ಶಾಂತಾಬಾಯಿ ಸಂಜೀವ್ ಮಾಲೆ ಆಗಮಿಸಿದ್ದರು. ಇದೇ ವೇಳೆ ವಿವಿಧ ಕ್ಷೇತ್ರದ ಮಹಿಳಾ ಸಾಧಕರಾದ ಮಹಾನಂದ ವಿ ಗಡ್ಡದ್, ಜ್ಯೋತಿ ಲಿಂಗಂಪಲ್ಲಿ, ಅನುರಾಧ ಕುಮಾರಸ್ವಾಮಿ, ಉಮಾ ಗಚ್ಚಿನಮನಿ, ಚಂದ್ರಕಲಾ ವಾಂಜರಖೇಡೆ, ಕುಮಾರಿ ಯಶೋಧಾ ಕಟ್ಕೆ, ಶ್ರುತಿ ಚರಂತ್ರಿ ಮಠ್ ಸೇಡಂ, ಕಲಾವತಿ ಕೋಬಾಳ್, ಗಂಗಾಸಿ ತಳವಾರ್, ಲಲಿತಾ ಪಾಟೀಲ್, ಸರ್ವಮಂಗಳ ಜೋಗೂರ್, ಪ್ರತಿಮಾ ಪರಾಗ್, ಮೋಹಿನಿ ಶಶಿಕಾಂತ್, ಡಾಕ್ಟರ್ ಅರುಂಧತಿ ಕುಲಕರ್ಣಿ, ಶ್ರೀದೇವಿ ಸಂತೋಷ್ ಹೆಬ್ಬಾಳ್, ಶಾಂತಾ ಜತ್ತಿ, ಮಂದಾಕಿನಿ ಬಂಡೆ, ಪದ್ಮಾವತಿ ನಾಯಕ್, ಕಲ್ಪನಾ ಗೋಲ್ಡ್ ಸ್ಮಿತ್, ಸೈಯದಾ ನುಸ್ರತ್, ಸುಲೋಚನಾ ಎಸ್ ಹೊಸಳ್ಳಿ, ಅನ್ನಪೂರ್ಣ ಮಾಲಿ ಪಾಟೀಲ್, ನಾಗರತ್ನ ವಿ ನಂದ್ಯಾಳ್, ಗೀತಾ ಕುಲಕರ್ಣಿ ಹಾಗೂ ನಿರ್ಮಲಾ ಚೌಧರಿ ಇವರಿಗೆ ಸೇವಾ ಗೌರವ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಪ್ರಿಯಾಂಕಾ ಪಾಟೀಲ್ ನಿರೂಪಣೆ ಮಾಡಿದರು. ಕುಮಾರಿ ರೂಪಾ ಪೂಜಾರಿ ಸ್ವಾಗತಿಸಿದರು. ಕುಮಾರಿ ಭಾಗ್ಯಶ್ರೀ ಮರ್ಗೋಳ್ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಸಾಪ ಗೌರವ ಕಾರ್ಯದರ್ಶಿ ಶಿವರಾಜ್ ಎಸ್ ಅಂಡಗಿ, ಧರ್ಮಣ್ಣ ಹೆಚ್ ಧನ್ನಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ, ವಿನೋದ್ ಕುಮಾರ್ ಜನವರಿ, ರಾಜೇಂದ್ರ ಮಾಡ್ಬೋಳ್, ಸೋಮಶೇಖರಯ್ಯ ಹೊಸಮನಿ, ಜ್ಯೋತಿ ಕೋಟನೂರ್, ಹನುಮಂತರಾವ್ ಪೆಂಚನಪಳ್ಳಿ, ಮಹೇಶ್ ಚಿಂತನಪಳ್ಳಿ, ಗೌರವ ಕಾರ್ಯದರ್ಶಿಗಳಾದ ವಿಶಾಲಾಕ್ಷಿ ಮಾಯಣ್ಣನವರ್, ಮಲ್ಲಿಕಾರ್ಜುನ್ ಇಬ್ರಾಹಿಂಪುರ್, ಗೌರವ ಕೋಶಾಧ್ಯಕ್ಷರಾದ ಕುಪೇಂದ್ರ ಬರ್ಗಾಲಿ, ಶರಣು ಹಾಗರಗುಂಡಗಿ, ಈರಣ್ಣ ಸೋನಾರ್, ಪ್ರಭವ್ ಪಟ್ಟಣ್ಕರ್, ಜಯಶ್ರೀ ಕಾಳನೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇದ್ದುಕೊಂಡೇ ಬಹಳ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅನೇಕರು ನಮ್ಮ ಭಾಗದೊಳಗಿದ್ದಾರೆ. ಅವರೆಲ್ಲರ ಪ್ರಾತಿನಿಧಿಕವಾಗಿ ಇವತ್ತು ಉದ್ಘಾಟನಾ ಸಮಾರಂಭದೊಳಗೆ 9 ಜನರಿಗೆ ವಾತ್ಸಲ್ಯ ಕಾವ್ಯ ಗೌರವ ಪುರಸ್ಕಾರ ಎನ್ನುವ ಒಂದು ವಿಶೇಷವಾದ ಹೆಸರಿನ ಮೇಲೆ ಅವರಿಗೆ ಗೌರವಿಸಲಾಗ್ತಾ ಇದೆ. ಮೊದಲಿಗೆ ಶ್ರೀಮತಿ ಶೀಲಾ ಪಿ ತಿವಾರಿ ಅವರು ದಯವಿಟ್ಟು ಇದಕ್ಕೆ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತಾರೆ. ಬಂಧುಗಳೇ, ಶೀಲಾ ತಿವಾರಿ ಅವರು ಅಂತಂದ್ರೆ ಈ ಕಲಬುರಗಿ ಭಾಗದೊಳಗೆ ಬಹಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು. ಪತ್ರಿಕೋದ್ಯಮ ಕ್ಷೇತ್ರದೊಳಗೆ ವಿಶೇಷವಾದ ಹೆಸರು ಮಾಡುವ ಮೂಲಕ ಇವತ್ತು ನೂರಾರು ಪತ್ರಕರ್ತರಿಗೆ ಕಳೆದ 4-5 ದಶಕಗಳ ಹಿಂದೆ ಅನೇಕ ಪತ್ರಕರ್ತರಿಗೆ ಅವರಿಗೆ ಬರಹದ ಪರಿಚಯನ ಮಾಡಿಸಿರ್ತಕ್ಕಂಥವ್ರು ನಮ್ಮ ಶೀಲಾ ತಿವಾರಿ ಅವರು. ಇಂಥ ಇಡೀ ವಯಸ್ಸಲ್ಲೂ ಕೂಡ ಸಮಾಜದ ಬಗ್ಗೆ ಅಪಾರವಾದ ಕಾಳಜಿಯನ್ನು ಇಟ್ಟುಕೊಂಡು ಈ ಭಾಗದೊಳಗೆ ಏನಾದರೂ ಒಂದು ಹೊಸದನ್ನ ಮಾಡಬೇಕೆನ್ನುವ ಛಲವನ್ನು ಹೊಂದಿರ್ತಕ್ಕಂಥವ್ರು. ಇವತ್ತು ನಾವೆಲ್ಲ ಕಡೆ ಪತ್ರಿಕೋದ್ಯಮದಲ್ಲಿ ಕೆಲಸವನ್ನ ನಿರ್ವಹಿಸಿರ್ತಕ್ಕಂಥ ಅನೇಕರು ಹೇಳ್ತಾ ಇರ್ತಾರೆ, ಇವತ್ತು ಪತ್ರಿಕೋದ್ಯಮದೊಳಗೆ ನಾವು ಕಾಲಿಟ್ಟಿದ್ದೀವಿ ಅಂತಂದ್ರೆ ಅದು ಶೀಲಾ ತಿವಾರಿ ಅವರ ಆಶೀರ್ವಾದದಿಂದ ಅಂತಕ್ಕಂಥ ಮಾತನ್ನ ಬಹಳ ಜನ ಮಾತನಾಡ್ತಿರ್ತಕ್ಕಂಥದನ್ನ ನಾವು ನೋಡಿದ್ದೀವಿ. ಆ ಕಾರಣಕ್ಕಾಗಿ ಅವರ ಸೇವೆ ಪತ್ರಿಕೋದ್ಯಮ, ಸಾಮಾಜಿಕ ಹೀಗೆ ಹಲವಾರು ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನ ಕೊಟ್ಟಿರುವ ಕಾರಣಕ್ಕಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಒಂದು ವಿಶೇಷವಾದ ಕಾವ್ಯ ಮಹಿಳಾ ಸಮ್ಮಾನದ ವೇದಿಕೆಯಲ್ಲಿ ಅವರಿಗೆ ವಾತ್ಸಲ್ಯ ಕಾವ್ಯ ಗೌರವ ಪುರಸ್ಕಾರವನ್ನು ನೀಡಿ ಇವತ್ತು ಗೌರವಿಸಲಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಈ ಮಹಿಳಾ ಸಾಹಿತ್ಯ ಸಮ್ಮೇಳನ ನಮ್ಮೆಲ್ಲರಿಗೆ ಖುಷಿ ತಂದು ಕೊಟ್ಟಿದೆ. ಮಹಿಳೆಯರಿಗೆ ಎಲ್ಲದರಲ್ಲಿ ಆದ್ಯತೆ ನೀಡಬೇಕು, ಮಹಿಳೆಯರು ಮುಂಚೂಣಿಯಲ್ಲಿ ಇರಬೇಕು ಅಂತ ಹೇಳಿ ನಾವು ಬಯಸಿದವರಿಗೆ ಸಾಹಿತಿಗಳು, ಕವಿಗಳು ಎಲ್ಲರೂ ಇಲ್ಲಿ ಭಾಗಿಯಾಗಿ ಇವತ್ತಿನ ದಿನ ಎಲ್ಲ ಮಹಿಳೆಯರು ಬಹಳ ವಿಜೃಂಭಣೆಯಿಂದ ನಮ್ಮಲ್ಲಿ ಎಲ್ಲ ಭಾಗವಹಿಸಿದ್ದಾರೆ. ನಮಗೆ ಬಹಳ ತುಂಬ ಖುಷಿಯಾಗಿದೆ. ಮಹಿಳೆಯರಿಗೆ ಇಷ್ಟೊಂದು ಈ ಸಮಾಜದಲ್ಲಿ ಗೌರವಿತವಾದಂಥ ಮರ್ಯಾದೆ ನಮಗೆ ಸಿಕ್ಕಿದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡು. ಕನ್ನಡ ನಿಂತ ನೀರಲ್ಲ, ಕನ್ನಡ ಹರಿಯುವ ನದಿ. ಈ ಕನ್ನಡ ಹರಿಯುವ ನದಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ತೇಗಲ್ತಿಪ್ಪಿಯವರು ತುಂಬ ಭಾಳ ವೈಭವಯುತವಾಗಿ ಎಲ್ಲ ಫೀಲ್ಡ್ಗಳಲ್ಲಿ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಸಂತಸದ ವಿಷಯ. ಈ ಸಂದರ್ಭದಲ್ಲಿ ನಾಡಿನ ಜನರ ಗೌರವಗಳನ್ನು ಮರೆಯದೆ ಹಿರಿಯರು ಕಿರಿಯರು ಎನ್ನದೆ ಎಲ್ಲರನ್ನ ಕರೆಸಿ ಆಯಾ ಭಾಗದಲ್ಲಿ ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಇನ್ನಿತರ ಕ್ಷೇತ್ರಗಳಲ್ಲಿ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದವರನ್ನು ಕರೆಸಿ ಗೌರವಿಸಿದ್ದಾರೆ. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಇವತ್ತಿನ ಸಮ್ಮೇಳನಾಧ್ಯಕ್ಷರಿಗೂ ಮತ್ತು ಎಲ್ಲ ರೀತಿಯ ಗೌರವಯುತವಾಗಿ ಕೆಲಸ ಮಾಡುವಂತಹ ಕನ್ನಡ ಸಾಹಿತ್ಯ ಪತ್ತಿನ ಕಾರ್ಯಕರ್ತರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಲಬುರಗಿ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಇರುವ ಮರಾಠಿ ಸಾಹಿತ್ಯ ಮಂಡಳಿಯಲ್ಲಿ ಪುಸ್ತಕ ಬಿಡುಗಡೆ ಹಾಗೂ ಗೌರವ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಲಬುರಗಿ ಘಟಕದ ವತಿಯಿಂದ ದಿನಾಂಕ 16ನೇ ಆಗಸ್ಟ್ 2026ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಮರಾಠಿ ಸಾಹಿತ್ಯ ಮಂಡಳಿಯಲ್ಲಿ ಪುಸ್ತಕ ಬಿಡುಗಡೆ ಹಾಗೂ ಗೌರವ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರಿನ ಅಧ್ಯಕ್ಷರಾದ ಎಸ್ ರಘುನಾಥ್ ಜಿ ವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಕೆಬಿಎಂಎಸ್ನ ಉಪಾಧ್ಯಕ್ಷರಾದ ರಾಮ್ ಗೋವಿಂದರಾವ್ ರಾಜಶೇಖರ್ ಬೆಂಗಳೂರು, ಪ್ರಹ್ಲಾದ್ ಬಾಬು ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿಯ ಉತ್ತರಾದಿ ಮಠದ ಶಾಖಾಧಿಕಾರಿ ಘಂಟಿ ರಾಮಾಚಾರ್, ಕಲಬುರಗಿಯ ಶಂಕರ ಮಠದ ವಿಶೇಷ ಪ್ರತಿನಿಧಿ ಪಿಎಚ್ ಕುಲಕರ್ಣಿ, ಕಲಬುರಗಿಯ ಯೋಗೇಶ್ವರ ಯಾಜ್ಞವಲ್ಕ್ಯ ಸಮಿತಿಯ ಅಧ್ಯಕ್ಷರಾದ ಮಲ್ಹಾರ್ರಾವ್ ಗಾರಂಪಳ್ಳಿ, ಕಲಬುರಗಿ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಪಾಂಡುರಂಗರಾವ್ ದೇಶಮುಖ್, ಕಲಬುರಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕಿ ಶೋಭಾ ದೇಸಾಯಿ, ಉದ್ಯಮಿಗಳಾದ ಕೃಷ್ಣಾಜಿ ಕುಲಕರ್ಣಿ ಆಗಮಿಸಿದ್ದರು. ಇದೇ ವೇಳೆ ರಾಷ್ಟ್ರವೀರ ಸ್ವಾಮಿ ರಾಮಾನಂದ ತೀರ್ಥ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಲೇಖಕರು ಪ್ರೊಫೆಸರ್ ಸುನಂದಾ ಕುಲಕರ್ಣಿ, ಪ್ರಕಾಶನ ಸುವನಾ ಪ್ರಕಾಶನ ಕಲಬುರಗಿ. ಮಾಸ್ಟರ್ ಹಿರಣ್ಣಯ್ಯ ಜೀವನ ಗೌರವ ಪುರಸ್ಕಾರವನ್ನು ಪಾಂಡುರಂಗರಾವ್ ಕಂಪ್ಲಿ, ಶ್ಯಾಮಾಚಾರ್ ಬೈಚವಾಳ್, ವಿದ್ಯಾಸಾಗರ್ ಪಾಟೀಲ್, ಡಾಕ್ಟರ್ ಶುಭಾಂಗಿ ಸುಧೀಂದ್ರ ಆಚಾರ್ ಇವರಿಗೆ ಪ್ರದಾನ ಮಾಡಲಾಯಿತು. ಕಲಬುರಗಿ ಜಿಲ್ಲಾ ಮಹಿಳಾ ಘಟಕದ ಸಂಚಾಲಕರಾದ ಲೀಲಾದೇವಿ ದೇಶಪಾಂಡೆ ನಿರೂಪಣೆ ಮಾಡಿದರು. ಗುರುರಾಜ್ ಕುಲಕರ್ಣಿ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಚುನಾಯಿತ ಪ್ರತಿನಿಧಿ ಪ್ರಮೋದ್ ದೇಶಪಾಂಡೆ ಆಡಕಿ ಸೇರಿದಂತೆ ಜಿಲ್ಲಾ ಘಟಕದ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುಮಾರು ವರ್ಷಗಳವರೆಗೆ ಒಪ್ಪಂದವನ್ನು ಮಾಡಿಕೊಂಡು ಆ ಹಣದಿಂದ ಬಂದಿರತಕ್ಕಂಥ ಇಂಟ್ರೆಸ್ಟ್ ಇಂದ ಬಡಬಗರಿಗೆ ವೇದ ಪಾಠಶಾಲೆ ಆಗಲಿ, ವೃದ್ಧಾಶ್ರಮ ಆಗಲಿ, ವಿದ್ಯಾರ್ಥಿಗಳಿಗೆ ವೇತನ ಆಗಲಿ, ಈ ಹಲವಾರು ಸಮಾಜದ ಪ್ರಗತಿಪರ ಚಟುವಟಿಕೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇದೊಂದು ಅವರ ನಮ್ಮ ಸಮಾಜದ ಅಭಿವೃದ್ಧಿಗೆ ಉತ್ತಮವಾದಂತಹ ರಭಸವಾದಂತಹ ಕಾರ್ಯಚಟುವಟಿಕೆಯನ್ನು ಅವರು ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಹೆಚ್ಚಿಗೆ ನಾನು ಹೇಳುವುದಿಲ್ಲ, ಪ್ರೇಕ್ಷಕರಿಗೆ ಅಂಥ ಒಂದು ಅಧ್ಯಕ್ಷರು ನಮಗೆ ಬಂದು ಕಲಬುರಗಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಲಬುರಗಿ ಘಟಕದ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರಬೇಕು. ಅದೇ ರೀತಿಯಾಗಿ ಶ್ರೀ ನಾಗಭೂಷಣ ಶಾಸ್ತ್ರಿಗಳ ಉಪಾಧ್ಯಕ್ಷರು ಎಕೆಬಿಎಂಎಸ್ ಬೆಂಗಳೂರು ಇವರಿಗೂ ಹೃತ್ಪೂರ್ಣವಾದಂತಹ ವೇದಿಕೆ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೋರಬೇಕು. ಅದೇ ರೀತಿಯಾಗಿ ಶ್ರೀ ರಾಮ್ ಗೋವಿಂದರಾವ್ ರಾಜಶೇಖರ್ ಉಪಾಧ್ಯಕ್ಷರು ಎಕೆಬಿಎಂಎಸ್ ಬೆಂಗಳೂರು ಇವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರಬೇಕು. ಹಾಗೆ ಶ್ರೀ ನಮ್ಮ ಜೊತೆಗೆ ಸದಾ ಯಾವತ್ತಿಗೂ ಬೆಳೆಯಲಾಗಿರ್ತಕ್ಕಂಥ ಶ್ರೀ ರಾಮಾಚಾರ್ಯ ಶಾಖಾಧಿಕಾರಿ ಉತ್ತರಾಧಿಕಾರಿಗಳು ಸ್ವಾಮಿ ರಾಮಾನಂದ ತೀರ್ಥರ ಬಗ್ಗೆ ತಿಳ್ಕೊಳ್ಬೇಕಾದ್ದು ಬಹಳಷ್ಟಿದೆ. ಬ್ರಾಹ್ಮಣ ಸಮುದಾಯದವರು ಒಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿನ್ನೆ ದಿನ ನಾವೆಲ್ಲ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೀವಿ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಅದರಲ್ಲೂ ರಾಷ್ಟ್ರವೀರ ಸ್ವಾಮಿ ರಾಮಾನಂದ ತೀರ್ಥರದ್ದು ಕೂಡ ಈ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಯಾವುದೇ ರೀತಿಯಲ್ಲಿ ತೊಡಗಿಸಿಕೊಂಡಿದ್ರು ಅನ್ನೋದನ್ನ ಈ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಬಂದಿದ್ದಾರೆ. ಎಲ್ಲರೂ ಕೂಡ ಈ ಪುಸ್ತಕನ ದಯಮಾಡಿ ಪರ್ಚೇಸ್ ಮಾಡಿ ಇದನ್ನು ಓದಬೇಕು. ಕೇವಲ 75 ರೂಪಾಯಿ ಮಾತ್ರ ಈ ಪುಸ್ತಕದ ಬೆಲೆ ಇದೆ. ಚಿಕ್ಕದೇ ಇದೆ ಪುಸ್ತಕ, ಆದರೆ ಸರಳವಾದ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ. ಆ ಪುಸ್ತಕವನ್ನು ಓದಿ ಅದರ ಮುಖಾಂತರವಾಗಿ ರಾಷ್ಟ್ರವೀರ ಸ್ವಾಮಿ ರಾಮಾನಂದ ತೀರ್ಥರ ಬಗ್ಗೆ ತಿಳ್ಕೊಳ್ಬೇಕಾದಂಥ ವಿಚಾರಗಳು ಅನೇಕ ಇದೆ ಅಂತ ನನ್ನ ಭಾವನೆ. ಇದರಲ್ಲಿ ನಾನು 2 ಲೈನ್ ಮಾತ್ರ ನಾನು ಈಗ ಕಣ್ಣು ಹಾಯಿಸಿದ್ದು ಲಾಭವಾಗುತ್ತದೆ. ಅವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಬೇಕಾದ್ರೆ ಅವರು ಹೇಳಿರುವಂಥದ್ದು, ಐ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ದಟ್ ಐ ಪೊಸೆಸ್ ಇನ್ ಆರ್ಡರ್ ಟು ಫ್ರೀ ಇಂಡಿಯಾ ಫ್ರಮ್ ದ ಬ್ರಿಟಿಷ್ ರೂಲ್ ಅಂತ ಹೇಳಿ. ಅಂದರೆ ಅವರು ಸಂಪೂರ್ಣವಾಗಿ ಅವರ ಜೀವನವನ್ನು ಈ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸಮರ್ಪಿಸಿಕೊಳ್ತೀನಿ ಅಂತ ಹೇಳಿ ಹೋರಾಟ ಮಾಡಿದಂತಹ ದಿಟ್ಟ ವ್ಯಕ್ತಿಗಳ ಅನೇಕ ಇರುವಂಥದ್ದು ಇವರು. ನಿನ್ನೆ ಕೂಡ ನಮ್ಮಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಭಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಾಹ್ಮಣರ ಪಾತ್ರ ಅಂತಲೇ ಒಂದು ವಿಶೇಷವಾಗಿ ಒಂದು 10 ನಿಮಿಷ ಒಂದು ಉಪನ್ಯಾಸ ಇತ್ತು. ಅನೇಕ ಬ್ರಾಹ್ಮಣರು
ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಕಾರಣ ನಮಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ. ಅವರೆಲ್ಲರ ದಿಟ್ಟ ಹೋರಾಟದಿಂದ ನಾವಿವತ್ತು ಸ್ವತಂತ್ರವಾಗಿ ನಮ್ಮ ದೇಶದಲ್ಲಿ ಹೋರಾಡ್ತಾ ಇದ್ದೇವೆ. ಹಾಗಾಗಿ ಅಂತ ಮಹನೀಯರಿಗೆ ನಾವು ಕೈಯಲ್ಲಿ ಮುಗಿಯಬೇಕು, ಅವ್ರು ಯಾವಾಗಲೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇರಬೇಕು ಅಂತ ನನ್ನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಿಂದ ಅನ್ನಪೂರ್ಣ ಕ್ರಾಸ್ ವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಉತ್ತರಾಖಂಡದ ಹಲದ್ವಾನಿ ರಾಮಲೀಲಾ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ನಂತರ ಬಿಜೆಪಿ ಆರ್ಎಸ್ಎಸ್ ಸಂಘ ಪರಿವಾರದ ಸಂಘಟನೆಯಿಂದ ರಾಮಲೀಲಾ ಮೈದಾನದಲ್ಲಿ ನಡೆಸಲಾದ ಶುದ್ಧೀಕರಣ ಹವನ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ದಿನಾಂಕ 16 ಆಗಸ್ಟ್ 2026ರಂದು ಮಧ್ಯಾಹ್ನ 2 ಗಂಟೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಿಂದ ಅನ್ನಪೂರ್ಣ ಕ್ರಾಸ್ ವರೆಗೆ ಈ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜಹರ್ ಆಲಂ ಖಾನ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ಮಲ್ಲಪ್ಪ ಹೊಸಮನಿ, ದಿನೇಶ್ ದೊಡ್ಡಮನಿ, ಈರಣ್ಣ ಪಾಟೀಲ್ ಝಳಕಿ, ಶಿವಾನಂದ ಹೊನಗುಂಟಿ, ಅಶ್ವಿನ್ ಬಿ ಸಂಕಾ, ಸವಿತಾ ಹಣಮಂತ ವಂಟಿ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರೇಣುಕಾ ಸಿಂಗೆ, ವಿಜಯಕುಮಾರ್ ಕಟ್ಟಿಮನಿ, ಅಶೋಕ್ ವೀರನಾಯಕ್, ಸುಭಾಷ್ ರಾಠೋಡ್, ಮಾಜಿ ಸಚಿವರಾದ ರೇವು ನಾಯಕ್ ಬೆಳಮಗಿ, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ಲಿಂಗರಾಜ್ ತಾರ್ಫಾಯ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 9 ಬಾರಿ ಶಾಸಕರಾಗಿ, ಸಚಿವರಾಗಿ, ಸಾಕಷ್ಟು ಹುದ್ದೆಗಳು ಮಂತ್ರಿಗಳಾಗಿ ಮತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ, 2 ಬಾರಿ ವಿರೋಧ ಪಕ್ಷದ 2 ಬಾರಿ ಸಂಸದ ಎಂಪಿ ಆಗಿ, 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಈ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿ ಒಂದು ಹೆಸರು ಮಾಡಿದಂತ ಒಬ್ಬ ಧೀಮಂತ ನಾಯಕರು ಈಗ ಎಐಸಿಸಿ ಅಧ್ಯಕ್ಷರಾಗಿ ಆ ಸಾರ್ವಜನಿಕ ಭಾಷಣ ಅಲ್ಲಿ ಉತ್ತರಾಖಂಡದಲ್ಲಿ ಸಾರ್ವಜನಿಕ ಭಾಷಣ ಮುಗಿಸಿ ಹೋದ ಮೇಲೆ ಆ ಸ್ಥಳವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಈ ಮನುವಾದಿಗಳಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಾಸ್ತಿ ಕಾದಿದೆ. ಯಾಕಂದ್ರೆ ಮೊನ್ನೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸ್ಟ್ರೈಕ್ ಏನಾಯ್ತು ಅದೇ ರೀತಿ ಮುಂದೆ ಅದೇ ರೀತಿ ಆಗ್ತದೆ. ಯಾಕಂದ್ರೆ ಅವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಒಬ್ಬ ಎಐಸಿಸಿ ಅಧ್ಯಕ್ಷರು ಮತ್ತು 9 ಬಾರಿ ಶಾಸಕರು, ಸಚಿವರಾಗಿ, ಕೇಂದ್ರದಲ್ಲಿ 2 ಬಾರಿ ಎಂಪಿ ಆಗಿ ಮತ್ತು ರಾಜ್ಯಸಭಾ 2 ಸಾರಿ ರಾಜ್ಯಸಭಾ ಸದಸ್ಯರಾಗಿ ಮಾಡಿದಂತ ಮತ್ತು ಈಗ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ನಾಯಕರು ಅಲ್ಲಿ ಭಾಷಣ ಮಾಡಿ, ಸಾರ್ವಜನಿಕವಾಗಿ ಭಾಷಣ ಮಾಡಿ ಹೋದ ಮೇಲೆ ಆ ಸ್ಥಳವನ್ನು ಶುದ್ಧೀಕರಣ ಮಾಡ್ತಾ ಅಂತಾನೆ ಇವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು, ಜನ ಮುಂದೆ ಇವರಿಗೆ ತಕ್ಕ ಪಾಠ ಕಲಿಸ್ತದೆ. ಮತ್ತೇನೋ ಉತ್ತರಾಖಂಡದಲ್ಲಿ ಹಲ್ದ್ವಾನಿ ರಾಮ ಮಂದಿರದಲ್ಲಿ ಏನೋ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೋಗಿ ಏನು ರ್ಯಾಲಿ ಮಾಡಿ ಒಂದು ಭಾಷಣ ಮಾಡ್ತಾರ. ಆ ಭಾಷಣ ಮಾಡೋದ್ರಿಂದ ಇಡೀ ಅವ್ರ ರಾಮಲೀಲಾ ಮೈದಾನನ ಅಶುದ್ಧಿ ಆಗಿದಂತ ಇವತ್ತೇನು ಶುದ್ಧೀಕರಣ ಮಾಡಿದಾರ. ಈ ಮನುವಾದಿಗಳಿಗೆ ಒಂದು ಹೇಳಕ್ ಏನೋ ಇಷ್ಟಪಡ್ತೀನಿ ಅಂದ್ರೆ, ಇಡೀ ದೇಶನೇ ಮೂಲ ಏನು ಭಾರತೀಯರದ ಅವ್ರದ್ದು ಭಾರತ ಅವ್ರದ್ದಿದೆ. ಈ ಮನುವಾದಿಗಳದ್ದು ಹೊರಗಿನವ್ರು ಬಂದವ್ರದೇ ನಮ್ಮ ಮೇಲೆ ಶುದ್ಧೀಕರಣ ಮಾಡ್ತಿದ್ದಾರೆ. ಅದಕ್ಕ ಈ ಮನುವಾದಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ಇಡೀ ನೀವೇನಾದ್ರೂ ಇಂಥ ವ್ಯವಸ್ಥೆ ಇಡೀ ಭಾರತದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಭಾರತ ಬಿಟ್ಟು ತೊಲಗಬೇಕಾಗ್ತದೆ. ಯಾಕಂದ್ರು ಇಡೀ ಭಾರತನೇ ಈ ಮೂಲ ನಿವಾಸಿಯ ರಾಜ್ಯಗಳು ಇರ್ತದ. ಅದಕ್ಕೋಸ್ಕರ ನೀವು ಪ್ರತಿಯೊಂದು ಈ ಕಲ್ಲು, ಮಣ್ಣು, ಭೂಮಿ, ಜೀವರಾಶಿಗೂ ಕೂಡ ಈ ಭಾರತೀಯ ಮೂಲ ನಿವಾಸಿಗಳನ್ನು ಹಕ್ಕದಂತ ನಾವು ಹೇಳಕ್ ಇಷ್ಟಪಡ್ತೇವೆ. ಅದಕ್ಕ ಈ ದೇಶದ 2014ರಿಂದ ಏನು ಈ ವ್ಯವಸ್ಥೆ ಬಂದದ,
ಈ ವ್ಯವಸ್ಥೆಯನ್ನು ತಗುಲಿಸ್ಬೇಕಾದ್ರೆ ಮತ್ತೊಮ್ಮೆ ಭೀಮಾ ಕೋರೆಗಾಂವ್ ಆದಾಗ ಮಾತ್ರ ಇದು ಯಾಕೋ ಹೋಗ್ತದಂತ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಈ ದೇಶದ ಸಂವಿಧಾನ ಯಾರು ಒಪ್ಕೊಳ್ಳ ಇವೆಲ್ಲ ಇಂಥ ಕೆಲಸ ಮಾಡ್ತಾರ. ಈ ದೇಶದ ಬಾಬಾ ಸಾಹೇಬರಿಗೆ ಒಪ್ಕೊಳ್ಳ, ಬಸವಣ್ಣನವರಿಗೆ ಒಪ್ಕೊಳ್ಳ, ಇವೆಲ್ಲ ಇಂಥ ಕೆಲಸ ಮಾಡುವಂತ ಈ ಮನುವಾದಿ ಕೆಲಸ ಬಿಡಬೇಕು. ಮತ್ತ ಬಿಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕೆಟ್ಟ ದಿನಗಳು ನೀವು ನೋಡ್ಬೇಕಾಗುತ್ತಂತ ಈ ಸಂದರ್ಭದಲ್ಲೇ ಹೇಳ್ತೇವೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಆಗಸ್ಟ್ 18ರಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ 4 ಚಕ್ರ ಚಾರಿಟೇಬಲ್ ಟ್ರಸ್ಟಿನ ಮುಖ್ಯಸ್ಥರಾದ ಮಾಲಾ ಕಣ್ಣಿ ಅವರ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಪರಿಸರ ಜಾಗೃತಿ ವೇದಿಕೆಯ ವತಿಯಿಂದ ಸಮಾಜ ಸೇವಕಿ, ಪರಿಸರ ಪ್ರೇಮಿ ಮಾಲಾ ಕಣ್ಣಿ ಇವರ ಅಭಿನಂದನಾ ಸಮಾರಂಭ, ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ, ನೇತ್ರ ಚಿಕಿತ್ಸಾ ಹಾಗೂ ನೇತ್ರದಾನ ಶಿಬಿರ ಮತ್ತು ದೇಹದಾನ ಪ್ರತಿಜ್ಞಾ ವಿಧಿ ಜೊತೆಗೆ ಸಸಿ ವಿತರಣಾ ಕಾರ್ಯಕ್ರಮವು ಮಂಗಳವಾರ ದಿನಾಂಕ 18ನೇ ಆಗಸ್ಟ್ 2026ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ಇರುವ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್ ಬಡಿಗೇರ್, ಕಲ್ಯಾಣಕುಮಾರ್ ಶೀಲ್ವನ್, ಸ್ವಾತಿ ಮಹಾಗಾಂವ್ಕರ್, ಜಯಶ್ರೀ ಜೈನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 10 ವರ್ಷಗಳು ಸಮೀಪಿಸಿದ ಅದೊಂದು ನೆಪವಾಗಿಟ್ಕೊಂಡು ನಾವು ಆರೋಗ್ಯದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 18ನೇ ತಾರೀಕು ಇದೇ ಪತ್ರಿಕಾ ಭವನದ ಮೇಲ್ಗಡೆ ಕಾರ್ಯಕ್ರಮವಿದೆ. ಇಲ್ಲಿ ವಿಶೇಷವಾಗಿ 25 ಜನ ಯುವಕರು ತಮ್ಮ ನೇತ್ರವನ್ನು ದಾನ ಮಾಡ್ತಾ ಇದ್ದಾರೆ. 25 ಜನ, ಇದು ನಂಬರ್ ಹೆಚ್ಚಿಗೆ ಆಗ್ಬೋದು. ನಮ್ಮ 4 ಚಕ್ರ ಹಿತೈಷಿಗಳು ಕೂಡ್ಕೊಂಡು 25 ಮಾಡಿದ್ದೀವಿ. ಸೊ 18ನೇ ತಾರೀಕುವರೆಗೂ ನನಗನ್ನಿಸಿದ ಮಟ್ಟಿಗೆ ಒಂದು 50 ಜನ ಸ್ವ ಇಚ್ಛೆಯಿಂದ ಮಾಲಾ ಕಣ್ಣಿಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ನೇತ್ರದಾನ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾಲೇಜಿನ ಜೊತೆ ಮೊನ್ನೆ ಮಾತಾಡಿದ ಮೇಲೆ ನಮ್ಮ ಸ್ನೇಹಿತರು ಮತ್ತು 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ನ 10 ಜನ ದೇಹದಾನವನ್ನು ಮಾಡ್ತಾ ಇದ್ದಾರೆ. ಅವರ ಪಾಲಕರ ಅನುಮತಿ ಪಡ್ಕೊಂಡು, ತಂದೆ ತಾಯಿ ಅನುಮತಿ ಪಡ್ಕೊಂಡು, ನಾವು ತೀರ್ಕೊಂಡ ಮೇಲೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾಲೇಜ್ನವರು ನಮ್ಮ ದೇಹವನ್ನು ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಸ್ವ ಇಚ್ಛೆಯಿಂದ 10 ಜನರು ದೇಹದಾನವನ್ನು ಮಾಡ್ತಾ ಇದ್ದಾರೆ. ಅದು ಮಾಲಾ ಕಣ್ಣಿಯವರ ಅಭಿನಂದನಾ ಕಾರ್ಯಕ್ರಮದಲ್ಲಿ. ಇವೆರಡು ಮುಖ್ಯವಾದಂಥ ಕಾರ್ಯಕ್ರಮಗಳು. ಇಲ್ಲಿ ಅದು ಅಭಿನಂದನಾ ಕಾರ್ಯಕ್ರಮ ನೆಪವಾಗಿರ್ತದೆ, ಸಾಮಾಜಿಕವಾಗಿ ಕಾರ್ಯ ಮಾಡಬೇಕಂತೇಳಿ ಇದು ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆ ಅವರ ಒಂದು ಅಭಿನಂದನಾ ಕಾರ್ಯಕ್ರಮದ ನಿಮಿತ್ತವಾಗಿ 5 ಜನ ಸಾಧಕಿಯರಿಗೆ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಈ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನಕ್ಕೆ ಡಾಕ್ಟರ್ ರಾಜೇಶ್ವರಿ ರೆಡ್ಡಿ ನಮ್ಮ ಪತ್ರಿಕಾದಲ್ಲಿ ಅನೇಕ ಬಾರಿ ಬಂದು ನೇತ್ರ ತಪಾಸಣೆ ಮಾಡಿದಂಥ ವೈದ್ಯರು, ಆಮೇಲೆ ಆರತಿ ತಿವಾರಿ ಅಂತೇಳಿ ಸಮಾಜ ಸೇವಕಿ, ಡಾಕ್ಟರ್ ಲತಾದೇವಿ ಸಿದ್ದಪ್ಪ ಕರಿಕಲ್ ಸುಮಾರು 30 ವರ್ಷಗಳಿಂದ ಶ್ರೀ ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಬಾಟನಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು, ಅಂಬಿಕಾ ಹೋಗಿ ಅಂಥೇಳಿ, ಮತ್ತು ಮೀನಾಕ್ಷಿ ಗುತ್ತೇದಾರ್ ನಮ್ಮ ಭಾಗದಲ್ಲಿ ಅದು ಮತ್ತು ವಿಶೇಷವಾಗಿ ಮಹಿಳೆಯರಲ್ಲಿ ಒಬ್ಬ ಒಳ್ಳೆಯ ಚಿತ್ರಕಲಾವಿದೆ.
ಇದೆ. ಸೊ ಇಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮಲ್ಲಿ ನಾನು ಆಮಂತ್ರಣ ಪತ್ರಿಕೆ ಕೊಟ್ಟದ್ರಿಂದ ನಾವು ಓದಿ ಹೇಳೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಿಮ್ಮ ಒಬ್ಬ ವೃತ್ತಿ ಬಾಂಧವನಾಗಿ ಈ ಕಾರ್ಯಕ್ರಮದ ಲೀಡ್ ತಗೊಂಡು ಸಮಾಜಮುಖಿ ಕೆಲಸ ಮಾಡ್ಬೇಕಂತೇಳಿ ನಾವು ಸುಮಾರು 1 ದಶಕದಿಂದ ಈ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಬಬ್ಲಾದ ಶ್ರೀಗಳು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ ಮತ್ತು ವಿಶೇಷವಾಗಿ ಅನೇಕ ಜನರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನಂತಂದರೆ, ನಾವು ಇದೇ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯ ಸಂಭವವನ್ನು ನೋಡಿಕೊಂಡು 50,000 ಸಸಿಗಳನ್ನು ನೆಡಬೇಕಂತೇಳಿ ನಾವು ಒಂದು ಇದು ಮಾಡ್ಕೊಂಡಿದ್ದೆ. 50,000 ಈಗಾಗಲೇ ಮಾಲಾಕಣ್ಣಿ ನೇತೃತ್ವದಲ್ಲಿ 1,000 ಸಸಿಗಳನ್ನು ಗ್ರಾಮೀಣ ಪ್ರದೇಶದ ಶಾಲಾ ಅಂಗಳದಲ್ಲಿ ಅವರು ಅದು ಕೆಲಸ ಮಾಡಿದ್ದಾರೆ. ಸೊ ನಾವು ಅವರ ಒಂದು ಕೆಲಸವನ್ನು ನೋಡಿ ಅವ್ರ ಜೊತೆ ಅರಣ್ಯ ಇಲಾಖೆ ಜೊತೆ ಮಾತಾಡಿ ಆ ಗಿಡಗಳಿಗೆ ಅರ್ಧ ರೇಟ್ ಕೊಟ್ಟರೆ ನಾವು ಯಾರಾದರೂ ಸಹಾಯ ತಗೊಂಡು ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ಶಾಲಾ ಆವರಣಗಳಲ್ಲಿ ಸಸಿಗಳನ್ನು ನೆಡಬೇಕೆನ್ನುವ ಒಂದು ದೊಡ್ಡ ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಆಗಸ್ಟ್ 20ರಂದು ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಬೆಳೆ ವಿಮೆ ಹಣ ಬಿಡುಗಡೆಗಾಗಿ ಆಗ್ರಹಿಸಿ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ. ಎಲ್ ನಿನೋ ಪರಿಣಾಮ ಭೀಕರ ಬರಗಾಲ ಛಾಯೆ ಆವರಿಸಿದೆ. ಮುಂಗಾರು ಬೆಳೆ ಸಂಪೂರ್ಣವಾಗಿ ಕೈತಪ್ಪಿದೆ. ಬೆಳೆ ವಿಮೆಯಲ್ಲಿ ಅನ್ಯಾಯವಾಗಿದೆ. ಬರಗಾಲ ಪರಿಹಾರಕ್ಕಾಗಿ ಹಿಂದೇಟು ಹಾಕುತ್ತಿದ್ದ ಸರಕಾರಗಳು ಎಲ್ಲರಿಗೂ ಬೆಳೆ ವಿಮೆ ಹಣ ಬಿಡುಗಡೆಗಾಗಿ ಆಗಸ್ಟ್ 20ರಂದು ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ. ತಾವುಗಳು ಅನ್ನದಾತರ ಜೊತೆಗೆ ಬನ್ನಿ, ಭಾಗವಹಿಸಿ, ಕೈ ಜೋಡಿಸಿ ಯಶಸ್ವಿಗೊಳಿಸಿ. ಎಲ್ಲಾ ಕನ್ನಡ ಪರ ರಕ್ಷಣಾ ವೇದಿಕೆ ಸಂಘಟನೆಗಳು, ದಲಿತ ಸಂಘಟನೆಗಳಿಗೂ ಇಂದು ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಜಿಲ್ಲೆಯ ವತಿಯಿಂದ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಕೆಎಂನ ಜಿಲ್ಲಾ ಸಂಚಾಲಕರಾದ ಶರಣಬಸಪ್ಪ ಮಮಶೆಟ್ಟಿ, ಎಐಕೆಎಸ್ ಅಧ್ಯಕ್ಷರಾದ ಭೀಮಾಶಂಕರ್ ಮಾಡಿಯಾಳ್, ಕೆಆರ್ಆರ್ಎಸ್ ನ ಅಧ್ಯಕ್ಷರಾದ ನಾಗೇಂದ್ರಪ್ಪ ಥಂಬೆ, ಡಿಎಸ್ಎಸ್ ಸಂಚಾಲಕರಾದ ಅರ್ಜುನ್ ಗೊಬ್ಬೂರು, ಎಐಕೆಎಸ್ ನ ರಾಜ್ಯ ಕಾರ್ಯಾಧ್ಯಕ್ಷರಾದ ಮೌಲಾ ಮುಲ್ಲಾ, ಕರ್ನಾಟಕ ನವ ನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷರಾದ ರವಿ ಎನ್ ದೇಗಾಂವ್, ಜೈ ಕನ್ನಡಿಗರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ದತ್ತು ಎಚ್ ಭಾಸಗಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿ, ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸಚಿನ್ ಎಸ್ ಫರ್ತಾಬಾದ್, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಮಂಜುನಾಥ್ ನಾಲ್ವಾರ್ಕರ್, ಕರವೇ ಅಧ್ಯಕ್ಷರಾದ ಆನಂದ ದೊಡ್ಡಮನಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಗೋಪಾಲ್ ನಾಟಿಕಾರ್, ನಂದಕುಮಾರ್ ನಾಗಭುಜಂಗೆ, ಕೆಆರ್ಆರ್ಎಸ್ ನ ಯುವ ಘಟಕದ ಕಾರ್ಯದರ್ಶಿಗಳಾದ ಕರೆಪ್ಪ ಕರಗೊಂಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 20ನೇ ತಾರೀಕಿಗೆ ಕಲಬುರಗಿಯನ್ನ ಮತ್ತೆ ಪುನಃ ಬಂದನ್ನ ಅನೌನ್ಸ್ ಮಾಡ್ತಕ್ಕಂಥ ವಿಷಯ ಅಂತಕ್ಕಂಥ ತಮ್ಮ ಗಮನಕ್ಕೆ ತರಕ್ಕೆ ಬಸ್ತೀವಿ. ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಇಷ್ಟೇ ಇರೋದು. ಈಗ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ ಅಧಿವೇಶನವನ್ನು ಪ್ರಾರಂಭ ಮಾಡಿದೆ. ಇವತ್ತು ಯಾವುದೇ ಕಾರಣಕ್ಕೂ ರೊಕ್ಕದ ಮಾಲಂತೂ ಉದ್ದು, ಹೆಸರು, ಸೋಯಾ, ಎಳ್ಳು, ಹತ್ತಿ 5 ಬೆಳೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕೈತಪ್ಪೋಗಿದೆ. ವಾಡಿಕೆಯಷ್ಟು ಮಳೆಯಾಗಿಲ್ಲ. ಹಾಗಾಗಿರೋ ಬರಗಾಲನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ನಮ್ಮದು ಒತ್ತಾಯ. ಇದರ ಜೊತೆಯಲ್ಲಿ ರೈತರಿಗೆ ಬೆಳೆ ವಿಮೆಯಲ್ಲಿ 2ನೇ ಕಂತಿನ ಹಣ ತಾರತಮ್ಯ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಯಾರಿಗೆ 117 ರೂಪಾಯಿ, 121 ರೂಪಾಯಿ, 85 ರೂಪಾಯಿ ಮಾತ್ರ ಇವತ್ತು ಬೆಳೆ ವಿಮೆ ಹಣ ಬಂದಿರತಕ್ಕಂಥದ್ದು. ಇದು ಮಲತಾಯಿ ಧೋರಣೆ ಆಗಿರ್ತಕ್ಕಂಥ ಸರಿಪಡಿಸಬೇಕು. ಅದನ್ನು ತನಿಖಾ ತಂಡನ ರಚನೆ ಮಾಡಿ ತನಿಖೆಯನ್ನೇ ಮಾಡಿ ಇವತ್ತು ಎಲ್ಲ ರೈತರಿಗೆ ಇಂಥ ಭೀಕರ ಬರಗಾಲ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಬೆಳೆ ವಿಮೆ ರೈತರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾ ಇದ್ದೀವಿ. ಮತ್ತು ರೈತರ ಸಾಲನ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಹಿಂಗಾರು ಬಿತ್ತನೆಗಾಗಿ ಏನು ರೈತ ಪರ ಹೋರಾಟಗಾರ ವತಿಯಿಂದ ಏನು ಇದೇ ತಿಂಗಳು 20ನೇ ತಾರೀಕು ಕಲಬುರಗಿ ಬಂದ್ ಅಂತ ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ಎಲ್ಲ ಸಂಪೂರ್ಣವಾಗಿ ಕನ್ನಡ ಪರ ಸಂಘಟನೆ ಒಕ್ಕೂಟ ವತಿಯಿಂದ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಬೆಂಬಲ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ, ಯಾಕಂತಂದರೆ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಏನು ಜೂನ್ ಜುಲೈಯಲ್ಲಿ ಬರುವಂಥ ಮಳೆಯನ್ನು ಈಗ ಆಗಸ್ಟಿನಲ್ಲಿ ಮಳೆ ಬಂದಿದೆ. ಆದರೆ ಅದು ಮಳೆ ಯಾವುದು ಲೆಕ್ಕಕ್ಕಿಲ್ಲ, ಉಂಟಕ್ಕಿಲ್ಲ ಅನ್ನೋದಂಥದ್ದು ಮಾತಿದೆ. ಯಾಕಂತಂದರೆ ಅವು ನೀರು ಬಂದದ್ದು ಬರೀ ದನಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ಅದರದೇ ಈಗ ಸರ್ ಹೇಳ್ದಂಗೆ ಎಲ್ಲ ಬೋರಿಂಗ್ಗಳು ಬಂದಾಗಿದೆ. ಮತ್ತು ರೈತರಿಗೆ ಏನು ರೈತರ ಬಗ್ಗೆ ಏನು ಸದನದಲ್ಲಿ ಮತ್ತು ಈಗ ಹೊಸ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ನಮ್ಮ ಜಿಲ್ಲೆಯ ಕಲಬುರಗಿ ನಗರದ ಜಿಲ್ಲೆ ಉಸ್ತುವಾರಿ ಆಗಲಿ ರೈತರ ಬಗ್ಗೆ ಹೆಚ್ಚಿಗೆ ಶಕ್ತಿಯನ್ನು ಕೊಟ್ಟು ಮಾತಾಡೋದಂಥದ್ದು ಎಲ್ಲೂ ಆಗಿಲ್ಲ. ಬರೇ ಮನ್ನಿ ಬಂದರು, ಬಂದು ಎಲ್ಲೋ ಕಮಲಾಪುರ್ಗೆಲ್ಲ ಯಾವುದೋ ಊರಿಗೆ ಹೋಗಿ 1-2 ಹೊಲ ನೋಡ್ಕೊಂಡು ಬಂದರು. ಅದಕ್ಕೆ ಅವರು ಹೇಳಿಬಿಟ್ರು
ರೈತರಿಗೆ ಇದು ಲಾಸ್ ಆಗಿದೆ, ರೈತರಿಗೆ ಸಮಸ್ಯೆದಾಗಿದ್ದಾರೆ ಅಂತ. ಅಂದರೆ ಸಂಪೂರ್ಣವಾಗಿ ರೈತರಿಗೆ ಮಳೆ ಯಾಕೆ ಬರಬೇಕಾಗಿತ್ತು, ಬಂದಿಲ್ಲ ಅಂದಮೇಲೆ ನಾವೇನು ಮುಂದೆ ಸರ್ಕಾರದಿಂದ ಏನು ಕ್ರಮ ತಗೋಬೇಕು, ಸರ್ಕಾರದಿಂದ ನಾವೇನು ನಿರ್ಧಾರ ವಹಿಸಬೇಕು ಅನ್ನೋದಂಥದ್ದು ಇವತ್ತು ಸರ್ಕಾರ ಮಾಡಬೇಕು. ಮತ್ತು ಇಲ್ಲಿನ ಜಿಲ್ಲೆ ಉಸ್ತುವಾರಿ ಅವರು ಭಾಳ ಹೆಚ್ಚಿನ ರೀತಿಯಿಂದ ಗಮನಕ್ಕೆ ತಗೋಬೇಕು. ಇದೇ 20ನೇ ತಾರೀಕು ಕಲಬುರಗಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ರೈತರು ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದು ರೈತರ ಪರಿಹಾರಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಚ್ಛಾಶಕ್ತಿಯನ್ನು ತೋರ್ತಾ ಇಲ್ಲ ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯನೇ ಆಗಿದೆ. ಹಾಗಾಗಿ ಎಲ್ಲನ್ನ ಖಂಡಿಸಿ ಇವತ್ತು ರಾಜ್ಯ ಸರ್ಕಾರ ಹೇಳ್ತದೆ, ಕೇಂದ್ರ ಸರ್ಕಾರ ರೈತರಿಗೆ ಪರಿಹಾರ ನೀಡ್ತಾ ಇಲ್ಲ ಅಂತಾರೆ. ಇಲ್ಲಿರುವಂಥ ವಿರೋಧ ಪಕ್ಷದವರು ಹೇಳ್ತಾರೆ ರಾಜ್ಯ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ಬರು ಗೂಬೆ ಕೊಡಿಸುವಂಥ ಕೆಲಸವನ್ನೇನು ಮಾಡ್ತಾ ಇದ್ದಾರೆ, ಅದನ್ನು ಬದೆಗುಟ್ಟಿ ಇವತ್ತು ಎಲ್ಲ ಪಕ್ಷ ಭೇದವನ್ನು ಮರೆತು ಇವತ್ತು ರೈತರು ಸಂಕಷ್ಟದ ರಾಜ್ಯದಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ಇವತ್ತು ನಷ್ಟವಾಗಿದೆ, ಮಳೆ ಬರ್ತಾ ಇಲ್ಲ. ಈ ಎಲ್ಲ ವಿಷಯಗಳು ಗೊತ್ತಿದ್ರೂ ಕೂಡ ಇವತ್ತು ರಾಜ್ಯದಲ್ಲಿರುವಂಥ ಕೃಷಿ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅನೇಕ ಸಚಿನ್ ಅವ್ರು ಹೇಳಿದಂತೆ ಅನೇಕ ಏನು ಬಿಟ್ಟಿ ಯೋಜನೆಗಳನ್ನು ಕೊಟ್ಟಿದ್ದೀರಿ, ಆ ಬಿಟ್ಟಿ ಯೋಜನೆಗಳನ್ನ ಬಿಟ್ಟು ಇವತ್ತು ರೈತರ ಸಂಕಷ್ಟಕ್ಕೆ ತಾವು ನೆರವಾಗಬೇಕು. ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು, ಸಂಪುಟದ ಸಭೆಯ ಎಲ್ಲ ಸಚಿವರು ದೆಹಲಿಗೆ ಹೋಗಿ ದೇಶದ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೂಡಲೇ ಇದರ ಪರಿಹಾರವನ್ನು ತೆಗೆದುಕೊಂಡು ಬರಬೇಕನ್ನುವಂಥ ಒತ್ತಾಯದೊಂದಿಗೆ ಇವತ್ತು ಅಂದಿನ ಹೋರಾಟದಲ್ಲಿ ಇವತ್ತು ಕೇವಲ ಕನ್ನಡ ಪರ ಸಂಘಟನೆ ಅಷ್ಟೇ ಅಲ್ಲ, ಈ ಭಾಗದಲ್ಲಿರುವಂತ ಪ್ರತಿಯೊಬ್ಬ ಅಂಗಡಿ ಮಾಲೀಕನು ಕೂಡ ಸ್ವಇಚ್ಛೆಯಿಂದ ರೈತರು ಬೆಳೆದಂತ ಬೆಳೆಗಳನ್ನ ತಿಂತಾ ಇದ್ರಿ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಕಲಬುರಗಿ ಜಿಲ್ಲಾ ಘಟಕದ ರಚನೆ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಕಲಬುರಗಿ ಜಿಲ್ಲಾ ಘಟಕ ರಚನೆಯಾದ ಬಗ್ಗೆ, ಸದಸ್ಯತ್ವ ಅಭಿಯಾನದ ಬಗ್ಗೆ, ರಾಜ್ಯ ಮಟ್ಟದ ಬೃಹತ್ ಐತಿಹಾಸಿಕ ಕಾರ್ಯಾಗಾರ ಮತ್ತು 101 ಸರಕಾರಿ ಶಿಕ್ಷಕ ಶಿಕ್ಷಕಿಯರಿಗೆ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ SC/ST ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಎಸ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇರ್ತಕ್ಕಂಥ ಹಾಗೂ ಮಾನ್ಯತೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂಥ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯ ಘಟಕದಿಂದ ನಾವು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಆಯಿತು, ಈ ನಮ್ಮ ಜಿಲ್ಲಾ ಘಟಕದ ನಂತರ ಇನ್ನುಳಿದ 8 ತಾಲೂಕುಗಳು ಆಯ್ಕೆಯಾಗಿದೆ ಮತ್ತು ಇನ್ನೂ 4 ತಾಲೂಕುಗಳು ಆಯ್ಕೆ ಮಾಡಬೇಕಾಗಿದೆ. ಆಯಿತು, ಈಗ ಸದಸ್ಯತ್ವ ಅಭಿಯಾನ ಕೂಡ ಪ್ರಾರಂಭ ಆಗಿದೆ ಸರ್. ಯಾರ್ಯಾರು ಸದಸ್ಯರು ಆಗಿಲ್ಲ ಈ ಸಂಘದಲ್ಲಿ ಅವರು ಸದಸ್ಯತ್ವ ಆಗಬೇಕು ಅಂತೇಳಿ ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಮತ್ತು ಅದಕ್ಕೆ ಬಿಟ್ಟು ರಾಜ್ಯ ಮಟ್ಟದ ಒಂದು ಶಿಕ್ಷಕರ ದಿನಾಚರಣೆ ಎಂದು ಸೆಪ್ಟೆಂಬರಲ್ಲಿ ರಾಜ್ಯ ಮಟ್ಟದ ಒಂದು ಶೈಕ್ಷಣಿಕ ಕಾರ್ಯಾಗಾರ ಮತ್ತು 101 ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ. ಅದಕ್ಕೆ ನಮ್ಮ ಜಿಲ್ಲೆಯಿಂದ 4 ಶಿಕ್ಷಕರಿಗೆ ಆಯ್ಕೆ ಮಾಡಬೇಕಂತ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಯಿತು ಶಿಕ್ಷಣ ಸಚಿವರು ಕರೆಸ್ತಾರಂತ ಅಂತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಶಿಕ್ಷಕರ ದಿನಾಚರಣೆ ಆದ ನಂತರ ಒಂದಿನ ಮಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಮಲ್ಲಾಬಾದ್ ಏತ ನೀರಾವರಿಯಲ್ಲಿ ಕಳಪೆ ಕಾಮಗಾರಿಯಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಆರೋಪಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಹಂತಗೌಡ ನಂದಿಹಳ್ಳಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೇವಮ್ಮ ಎಳವಾರ್, ಮಹಿಳಾ ಜಿಲ್ಲಾಧ್ಯಕ್ಷರಾದ ಸುಶೀಲಾ ಭಜಂತ್ರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲನಗೌಡ ಪಾಟೀಲ್ ಕೆಲ್ಲೂರ್, ಮಹಿಳಾ ಜಿಲ್ಲಾಧ್ಯಕ್ಷರಾದ ಮಂಜುಳಾ ಭಜಂತ್ರಿ, ಜಿಲ್ಲಾ ಕಾರ್ಯದರ್ಶಿ ಮಹಾದೇವಿ ರಾಜು, ರೈತ ಸಂಘದ ಯಡ್ರಾಮಿ ತಾಲೂಕಾಧ್ಯಕ್ಷರಾದ ಲಾಳೆ ಸಾಹಿಬ್ ಮನಿಯಾರ್, ಜೇವರ್ಗಿ ತಾಲೂಕಾಧ್ಯಕ್ಷರಾದ ಸಿದ್ದನಗೌಡ ರಾಜವಾಳ್, ಜ್ಯೋತಿ ಬಸು ಜವಳಿ ಸೇರಿದಂತೆ ಇತರರು ಮಲ್ಲಾಬಾದ್ ಏತ ನೀರಾವರಿ, ಈ ಮಲ್ಲಾಬಾದ್ ಏತ ನೀರಾವರಿ ಇವತ್ತು ಸುಮಾರು ಒಂದು 40 ವರ್ಷಗಳ ಹೋರಾಟ ಪರ್ಯಂತವಾಗಿ ಹಿಂದಿನ ಹೋರಾಟಗಾರರು ಮತ್ತು ಈಗಿನ ಹೋರಾಟಗಾರರು ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ಇವತ್ತು ಪತ್ರಿಕಾ ಮಾಧ್ಯಮದವರು ಸಾಕಷ್ಟು ಸಲ ಸುದ್ದಿ ಮಾಡಿರಿ.
ಈ ಹೋರಾಟದಾಗ ನಿಮ್ಮದು ಇವತ್ತು ಎಲ್ಲ ಮಾಧ್ಯಮ ಸೋದರದೂ ಒಂದು ನಾವು ಹೋರಾಟ ಅಂತ ತಿಳ್ಕೊಂಡೇ ಭಾವಿಸಿವಿ. ಸುದೀರ್ಘವಾಗಿ ಹೋರಾಟ ಮಾಡಿದ ನಂತರ ಇವತ್ತು ಮಲ್ಲಾಬಾದ್ ಏತ ನೀರಾವರಿ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕು ಹಾಗೂ ಇವತ್ತು ಕೆಂಬೈ ರೈತರಿಗೆ ಏನಪ್ಪ ಅಂತಂದ್ರೆ ಒಂದು ಲಭ್ಯವಾಗಿ ಸುಮಾರು 384 ಕೋಟಿ ಇದ್ದದ್ದು ಅಬೋವ್ ಏನಪ್ಪ ಅಂತಂದ್ರೆ 10-15 ಕೋಟಿ ಎಕ್ಸ್ಟೆನ್ಷನ್ ಮಾಡಿ ಸುಮಾರು ಒಂದು 400 ಕೋಟಿಗೆ ಬಂದು ನಿಂತಂಥ ಇದು ಕಾಮಗಾರಿ. ಈ ಕಾಮಗಾರಿ ಒಂದು ಪ್ಯಾಕೇಜ್ JBC 148, MBC 153 ಕೋಟಿ ಮತ್ತು JBC 2 ವಿಭಾಗದಲ್ಲಿ ಒಂದು 60 ಕೋಟಿ. ಈ ರೀತಿ ಒಂದು ಲಿಫ್ಟ್ 1, ಲಿಫ್ಟ್ 2, ಲಿಫ್ಟ್ 3 ಈ ರೀತಿ ಏನಪ್ಪ ಅಂತಂದ್ರೆ 3 ಒಂದು ವಿಭಾಗಗಳನ್ನು ಮಾಡಿ ಇವತ್ತು ಈ ಕೆಲಸ ಹೆಂಗಲ್ಲತ್ತದಪ್ಪ ಅಂತಂದ್ರೆ ಇವತ್ತು ಎಮ್ ಸ್ಯಾಂಡ್ ಅನ್ನೋ ಹೆಸರಿನಲ್ಲಿ ಆ್ಯಕ್ಚುಲಿ ಇವತ್ತು ಅಗ್ರಿಮೆಂಟ್ದಾಗ ಏನಪ್ಪ ಅಂತಂದ್ರೆ ರಿವರ್ ಸ್ಯಾಂಡ್ ಹಾಕ್ಬೇಕಂತೇಳಿ ಇವತ್ತು ಅಗ್ರಿಮೆಂಟ್ ಅದ. ಅಗ್ರಿಮೆಂಟ್ ಕಾಪಿ ಕೇಳಿದ್ರು ನಮಗೆ ಕೊಡ್ತಾ ಇಲ್ಲ ಅವರು. ಇವತ್ತು ಎಮ್ ಸ್ಯಾಂಡ್ ಹೆಸರಿನಾಗ ಏನಪ್ಪ ಅಂತಂದ್ರೆ ಇವತ್ತು ಕಂಕರ್ ಮಷಿನ್ದಾಗ ಸಿಗ್ತಕ್ಕಂಥ ಡಸ್ಟ್ ಏನಪ್ಪ ಅಂದ್ರೆ ಇವತ್ತು ಹಾಕಿ ಮಾಡ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಇವತ್ತು JBCದವರಾಗಲಿ MBCದವರಾಗಲಿ ಇವತ್ತು ನಾವು ಶಾಸಕರಿಗಾಗಲಿ ಮತ್ತು ಹಿರಿಯ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದೆವು. ಕೆಲಸ ಏನಪ್ಪ ಅಂದ್ರೆ ಕಳಪೆ ಕಾಮಗಾರಿ ಮಾಡ್ಲತ್ತಾರ, ಈ ಅಧಿಕಾರಿಗಳು ಏನಪ್ಪ ಅಂದ್ರೆ ವರ್ಗಾವಣೆ ಮಾಡಿರಿ, ಬೇರೆ ಅಧಿಕಾರಿಗಳಿಗೆ ಏನದ ಇಲ್ಲಿ ತಂದು ಕೂಡಿಸ್ರಿ ಅಂತೇಳಿ ಶಾಸಕರಿಗೆ ಒಂದು 4-5 ಸಾರಿ ಮನವಿ ಮಾಡಿದೆವು. ಇದಕ್ಕೆ ಸಂಬಂಧಪಟ್ಟ ಚೀಫ್ ಇಂಜಿನಿಯರಿಂಗ್ ಸುದ್ದಿಯಾಗಿ ನಾವು ಬೀಗುಡಿಗೆ ಹೋಗಿ ಮನವಿ ಮಾಡಿದೆವು. MD ಅವ್ರಿಗೆ ಮನವಿ ಯಾವುದೇ ಪ್ರಯೋಜನ ಆಗಿಲ್ಲ. ಮತ್ತು ಅನೇಕ ಬಾರಿ ಹೋರಾಟ ಕೂಡ ಮಾಡಿದೆವು. ಇವತ್ತು ಚಿಗರಳ್ಳಿಗೆ ಮತ್ತೇನಪ್ಪ ಅಂತಂದ್ರೆ ಕೆಲವರು ಕ್ರಾಸಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಇವತ್ತು ಡಿಸ್ಟ್ರಿಬ್ಯೂಟರ್ಗಳಾಗಲಿ ಲ್ಯಾಟ್ರಲ್ಗಳಾಗಲಿ ಸಬ್ ಲ್ಯಾಟ್ರಲ್ಗಳು ಇವತ್ತು ಮಾಡಿದ್ದೇ ಒಂದು 4 ಕಿಲೋಮೀಟ್ರ್ ಕೆಲಸ ಇವತ್ತು 10 ಕೋಟಿ ಬಿಲ್ ಬರೋದು ಕಿಸಿಂದ ಏನಪ್ಪ ಅಂತಂದ್ರೆ ಬಿಲ್ ಮಾಡ್ಕೊತ ಪ್ರಯತ್ನ ಇವತ್ತು ಭ್ರಷ್ಟ ಅಧಿಕಾರಿಗಳು ಮತ್ತೇನಪ್ಪ ಅಂತಂದ್ರೆ ಭ್ರಷ್ಟ ಗುತ್ತೇದಾರ ಅವ್ರ ಜೊತೆ ಏನಪ್ಪ ಅಂತಂದ್ರೆ ನಮ್ಮ ಶಾಸಕರು ಇವರು ಒಂದು ಭ್ರಷ್ಟರೇ ಇವರು. ಯಾಕಪ್ಪ ಅಂತಂದ್ರೆ ಇವತ್ತು ಮಲ್ಲಾಬಾದ್ ಏತ ನೀರಾವರಿಗೆ ನಾವು ಏನು ಪ್ರಯತ್ನ ಪಟ್ಟೀವಿ ಆ ಪ್ರಯತ್ನ ಪಟ್ಟದ್ದು ಪ್ರತಿಫಲ ನಮಗೆ ಸಿಗಲಾಗ್ಯದ. ಇವತ್ತು ಒಂದು ಒಳ್ಳೆ ಉತ್ತಮ ಕಾಮಗಾರಿ ಆದ್ರೆ ಏನಪ್ಪ ಅಂತಂದ್ರೆ ಒಂದು ನೀರು ಏನಪ್ಪ ಅಂತಂದ್ರೆ ಸರಳವಾಗಿ ರೈತರ ಹೊಲಗಳಿಗೆ ಹೋಗೋಂಥ ಒಂದು ಕೆಲಸ ಆಗ್ತದೆ. ಇವತ್ತು ಹಿಂದೆ ಏನಪ್ಪ ಅಂದ್ರೆ ಬೆಣ್ಣೆ ತೋರ ಏನಪ್ಪ ಅಂದ್ರೆ ಒಂದು 300 ಕೋಟಿದೆ ನಿಂತು ಆ ಬೆಣ್ಣೆ ತೋರ ಈಗ ಆ ಯೋಜನೆನೇ ಫೇಲ್ ಆಗಿ ಹೋಯ್ತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.